ನಿಮ್ಮಂತಹ ಬಡವರು ತಮ್ಮ ಮಿತಿಯಲ್ಲೇ ಇರಬೇಕು. ಹಣದ ಅಹಂಕಾರದಲ್ಲಿ ಆ ಬಡ ಕಾರ್ಮಿಕನನ್ನು ಇಷ್ಟು ಕೀಳಾಗಿ ನೋಡುತ್ತಿದ್ದಾನೆ. ನಾನು ಮದುವೆಯಾಗುವುದಾದರೆ ಬಡವಳಾದರೂ ಪ್ರಾಮಾಣಿಕ ಹುಡುಗಿಯನ್ನೇ ಮದುವೆಯಾಗುತ್ತೇನೆ. ಈ ಹುಡುಗಿ ಎಷ್ಟು ಒಳ್ಳೆಯವಳು, ಎಷ್ಟು ಪ್ರಾಮಾಣಿಕಳು, ಇವಳು ಯಾರೆಂದು ನಾನು ತಿಳಿದುಕೊಳ್ಳಲೇಬೇಕು. ರಘುನಾಥ್ಜಿ, ಈಗ ನನ್ನ ಹಣವನ್ನು ಯಾವಾಗ ಹಿಂದಿರುಗಿಸುತ್ತೀರಿ? ಅಣ್ಣ, ಇನ್ನೂ ಸ್ವಲ್ಪ ಸಮಯ ಕೊಡಿ. ಅಪ್ಪ, ನೀವು ಚಿಂತಿಸಬೇಡಿ, ಎಲ್ಲವೂ ಸರಿಯಾಗುತ್ತದೆ. ನಿಮ್ಗೆ ಕೇವಲ 1 ತಿಂಗಳ ಸಮಯವಿದೆ. ಹಣ ಸಿಗದಿದ್ದರೆ ಈ ಮನೆಯನ್ನು ಖಾಲಿ ಮಾಡಿಸುತ್ತೇವೆ. ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಈಗ ನನಗೆ ಶ್ರೀಮಂತರು ಮತ್ತು ಹಣವಿರುವ ಜನರೆಂದರೆ ಸಂಪೂರ್ಣ ಇಷ್ಟವಿಲ್ಲ. ಆ ಹುಡುಗಿಗೆ ಶ್ರೀಮಂತರು ಇಷ್ಟವಿಲ್ಲ. ಹಾಗಿದ್ದರೆ ನಾನು ಅವಳ ಮುಂದೆ ಹೇಗೆ ಹೋಗಲಿ? ಬಹುಶಃ ನಾನು ಬಡವನಂತೆ ನಟಿಸಿಕೊಂಡೇ ಅವಳ ಹತ್ತಿರ ಹೋಗಬೇಕು. ಅಮ್ಮ, ನೀರು ತುಂಬಿಯಿಟ್ಟಿದ್ದೇನೆ, ಈಗ ಒಲೆಯನ್ನು ಹಚ್ಚುತ್ತೇನೆ. ಸರಿ ಮಗಳೇ, ಆದರೆ ಮೊದಲು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ವಿಶ್ರಾಂತಿ ನಂತರ ಮಾಡುತ್ತೇನೆ ಅಮ್ಮ. ಮೊದಲು ಮನೆಯ ಕೆಲಸ ಮುಗಿಸೋಣ. ಸಾವಿತ್ರಿ, ನಮ್ಮ ಸಾಲ ಮತ್ತೆ ಹೆಚ್ಚಾಗಿದೆ. ಇದನ್ನು ಹೇಗೆ ತೀರಿಸುತ್ತೇವೋ ಅರ್ಥವಾಗುತ್ತಿಲ್ಲ. ನೀವು ಚಿಂತಿಸಬೇಡಿ, ದೇವರು ಖಂಡಿತವಾಗಿಯೂ ಯಾವುದಾದರೂ ದಾರಿ ತೋರಿಸುತ್ತಾರೆ. ನಮ್ಮ ಮನೆಯಿಂದ ಈ ಸಾಲ ಯಾವಾಗ ಮುಗಿಯುತ್ತದೋ ಗೊತ್ತಿಲ್ಲ. ಅಪ್ಪ, ನಾವೆಲ್ಲರೂ ಒಟ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡೋಣ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ಅಮ್ಮ, ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ದರೂ ನಾನು ಸೋಲುವುದಿಲ್ಲ. ನನಗೆ ನನ್ನ ಮಗಳ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅಪ್ಪ, ನೀವು ಬಂದಿದ್ದೀರಾ? ತುಂಬಾ ಸುಸ್ತಾಗಿರಬಹುದು. ಹೌದು ಮಗಳೇ, ಇಂದು ಹೊಲದಲ್ಲಿ ಕೆಲಸ ಸ್ವಲ್ಪ ಹೆಚ್ಚಾಗಿತ್ತು. ಮೊದಲು ಕುಳಿತುಕೊಳ್ಳಿ. ಅಪ್ಪ, ನಿಮಗಾಗಿ ನೀರು ತರುತ್ತೇನೆ. ಸರ್, ನಿಮ್ಮನ್ನು ನೀವು ನೋಡಿಕೊಳ್ಳಿ, ನಾನು ಹೊರಡುತ್ತೇನೆ. ಬಹುಶಃ ಇಲ್ಲಿಂದಲೇ ನನ್ನ ಹೊಸ ಆರಂಭವಾಗಬೇಕು. ಈ ಹುಡುಗಿ ನಿಜಕ್ಕೂ ತುಂಬಾ ವಿಭಿನ್ನವಾಗಿದ್ದಾಳೆ. ಅಮ್ಮ, ಕೊಡಿ, ನಾನು ನಿಮ್ಮ ಸಾಮಾನುಗಳನ್ನು ಮನೆಯವರೆಗೆ ತಂದುಕೊಡುತ್ತೇನೆ. ಈ ಹುಡುಗಿ ಎಷ್ಟು ವಿಭಿನ್ನವಾಗಿದ್ದಾಳೆ. ಇವಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕು. ಇವಳು ಎಲ್ಲಿ ವಾಸಿಸುತ್ತಾಳೆ, ಅವಳ ಜೀವನದ ಬಗ್ಗೆಯೂ ತಿಳಿದುಕೊಳ್ಳಬೇಕು. ಆದರೆ ನನ್ನ ನಿಜವಾದ ಗುರುತನ್ನು ಹೇಳದೆ. ಮನೆಯಲ್ಲಿ ಯಾರಾದರೂ ಇದ್ದೀರಾ? ಹೌದು ಮಗ, ಹೇಳು, ಏನು ಬೇಕು? ಅಮ್ಮ, ನನಗೆ ತುಂಬಾ ಬಾಯಾರಿಕೆಯಾಗಿದೆ. ಸ್ವಲ್ಪ ನೀರು ಸಿಗುತ್ತದೆ? ಹೌದು ಮಗ, ಏಕೆ ಸಿಗುವುದಿಲ್ಲ? ಇರು, ಈಗಲೇ ತರುತ್ತೇನೆ. ಮಗ, ಒಳಗೆ ಬಾ, ಹೊರಗೆ ತುಂಬಾ ಬಿಸಿಲಿದೆ. ಹೌದು ಅಮ್ಮ, ಧನ್ಯವಾದ. ಅಮ್ಮ, ಇವರು ಯಾರು? ದಾರಿಯಲ್ಲಿ ಬಂದಿದ್ದಾರೆ ಮಗ. ತುಂಬಾ ಬಿಸಿಲಿತ್ತು, ಅದಕ್ಕಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ಒಳಗೆ ಕರೆದೆ. ನೀವು ಎಲ್ಲಾದರೂ ಕೆಲಸ ಮಾಡುತ್ತೀರಾ? ಹೌದು, ಸ್ವಲ್ಪ ಕೆಲಸ ಮಾಡುತ್ತೇನೆ. ಯಾವ ಕೆಲಸ ಮಾಡುತ್ತೀರಿ? ಯಾವ ದಿನ ಕೆಲಸ ಸಿಗುತ್ತದೋ ಆ ದಿನ ಕಾರ್ಮಿಕ, ಯಾವ ದಿನ ಕೆಲಸ ಸಿಗುವುದಿಲ್ಲವೋ ಆ ದಿನ ನಿರುದ್ಯೋಗಿ. ನಿಮ್ಮ ಮಾತುಗಳು ಸ್ವಲ್ಪ ವಿಭಿನ್ನವಾಗಿವೆ. ಯಾರು ಬಂದಿದ್ದಾರೆ ಮಗ? ತುಂಬಾ ಬಿಸಿಲಿತ್ತು, ಅದಕ್ಕಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ಒಳಗೆ ಕರೆದ. ನಮಸ್ಕಾರ ಕಾಕ. ನಮಸ್ಕಾರ ಮಗ. ಕುಳಿತುಕೋ, ಆರಾಮವಾಗಿ ಕುಳಿತುಕೋ. ಮಗ, ನಮ್ಮ ಪರಿಸ್ಥಿತಿ ಈಗ ತುಂಬಾ ಕೆಟ್ಟಿದೆ. ನಮ್ಮ ಮೇಲೆ ತುಂಬಾ ಸಾಲವಿದೆ. ಖುಷಿಯಿಂದ ಸಿಗುವ ಹಣದಲ್ಲಿ ಮನೆ ನಡೆಸುವುದೇ ಕಷ್ಟ. ಸಾಲ ತೀರಿಸುವುದು ಇನ್ನೂ ದೂರದ ಮಾತು. ಅಪ್ಪ, ನೀವು ಚಿಂತಿಸಬೇಡಿ. ಕಾಕ, ನಿಮ್ಗೆ ಬೇಸರವಾಗದಿದ್ದರೆ ಒಂದು ಮಾತು ಕೇಳಬಹುದೇ? ಮಗ, ಇಷ್ಟು ಸಾಲವಾಗಿದೆ, ಎಲ್ಲಿಂದ ಪ್ರಾರಂಭಿಸಬೇಕು ಎಂಬುದೇ ಅರ್ಥವಾಗುತ್ತಿಲ್ಲ. ಕಾಕ, ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಾಗಿದ್ದರೆ ದಾರಿ ಖಂಡಿತ ಸಿಗುತ್ತದೆ. ಕಷ್ಟಪಟ್ಟು ಕೆಲಸ ಮಾಡಲು ನನಗೆ ಎಂದಿಗೂ ಭಯವಿಲ್ಲ ಮಗ. ಆದರೆ ಸರಿಯಾದ ಅವಕಾಶ ಸಿಗಲಿಲ್ಲ. ಕಾಕ, ಸುತ್ತಮುತ್ತ ಯಾವುದಾದರೂ ಚಿಕ್ಕ ಮಾರುಕಟ್ಟೆ ಇದೆಯೇ? ನಾನು ಏನಾದರೂ ಕೆಲಸ ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದೇನೆ. ಹೌದು ಮಗ, ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಮಾರುಕಟ್ಟೆ ಇದೆ. ಅಲ್ಲಿ ಜನರು ಪ್ರತಿದಿನ ಅಗತ್ಯ ವಸ್ತುಗಳನ್ನು ಖರೀದಿಸಲು ಬರುತ್ತಾರೆ. ನಿಮ್ಗೆ ಒಪ್ಪಿದ್ದರೆ ನಾವಿಬ್ಬರೂ ಸೇರಿ ಮಾರುಕಟ್ಟೆಯಲ್ಲಿ ಒಂದು ಚಿಕ್ಕ ಅಂಗಡಿ ಪ್ರಾರಂಭಿಸಬಹುದು. ಆದರೆ ಮಗ, ಅದಕ್ಕೆ ಹಣ ಎಲ್ಲಿಂದ ಬರುತ್ತದೆ? ಸ್ವಲ್ಪ ಹಣ ನನ್ನ ಬಳಿ ಇದೆ ಕಾಕ. ಉಳಿದ ಕೆಲಸವನ್ನು ನಾವಿಬ್ಬರೂ ಸೇರಿ ಮಾಡೋಣ. ಕಾಕ, ನನಗೆ ಅನಿಸುತ್ತಿದೆ ಇದೇ ಜಾಗ ನಮಗೆ ಸರಿಯಾಗಿರುತ್ತದೆ. ಹೌದು ಮಗ, ಜಾಗ ಚಿಕ್ಕದಾಗಿದೆ, ಆದರೆ ಆರಂಭಕ್ಕೆ ಚೆನ್ನಾಗಿದೆ. ನೀವಿಬ್ಬರೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಈ ಚಿಕ್ಕ ಜಾಗವು ಒಂದು ದಿನ ದೊಡ್ಡದಾಗಬಹುದು. ಮಗ, ನೀನು ಇಷ್ಟೊಂದು ಕೆಲಸವನ್ನು ಒಬ್ಬನೇ ಹೇಗೆ ಕಲಿತೆ? ಕಾಕ, ಜೀವನವೇ ನನಗೆ ತುಂಬಾ ವಿಷಯಗಳನ್ನು ಕಲಿಸಿದೆ. ನನಗೆ ಅನಿಸುತ್ತಿದೆ ನಮ್ಮ ಅಂಗಡಿ ಖಂಡಿತ ನಡೆಯುತ್ತದೆ. ಮಗ, ಇಂದು ಕೆಲಸ ಸ್ವಲ್ಪ ಹೆಚ್ಚಾಗಿದೆ. ಕೆಲಸ ಹೆಚ್ಚಾಗಿದೆ ಎಂದರೆ ಅಂಗಡಿ ನಿಧಾನವಾಗಿ ನಡೆಯಲು ಶುರುವಾಗಿದೆ ಎಂದು ಅರ್ಥ. ಊಟ ತುಂಬಾ ಚೆನ್ನಾಗಿದೆ. ಧನ್ಯವಾದ. ಮತ್ತೆ ಖಂಡಿತ ಬನ್ನಿ. ನಿಮ್ಮ ಪ್ರೀತಿ ಮತ್ತು ನಂಬಿಕೆ ನಮ್ಮ ಮೇಲೆ ಹೀಗೆಯೇ ಇರಲಿ. ತಂಗಿ, ಊಟ ತುಂಬಾ ರುಚಿಯಾಗಿದೆ. ಧನ್ಯವಾದಗಳು. ಮತ್ತೆ ಖಂಡಿತ ಬನ್ನಿ. ಇಂದು ಮೊದಲ ಬಾರಿಗೆ ನಮ್ಮ ಜೀವನ ನಿಜವಾಗಿಯೂ ಬದಲಾಗಬಹುದು ಎಂಬ ಭಾವನೆ ಬಂದಿದೆ. ಅಪ್ಪ, ಇದು ಕೇವಲ ಆರಂಭ. ಹೌದು ಕಾಕ, ಇನ್ನು ನಾವು ಬಹಳ ದೂರ ಹೋಗಬೇಕಿದೆ. ಇಂದು ಬೆಳಗ್ಗೆಯಿಂದಲೇ ಮಾರುಕಟ್ಟೆಯಲ್ಲಿ ತುಂಬಾ ಜನಜಂಗುಳಿ ಇದೆ. ಹಾಗಾದರೆ ಇಂದು ನಾವು ಮೊದಲಿಗಿಂತ ಹೆಚ್ಚು ಕಷ್ಟಪಡಬೇಕು.
ಅಣ್ಣ, ಇಲ್ಲಿನ ಊಟ ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ನಿಮ್ಮ ಸಂತೋಷವೇ ನಮಗೆ ದೊಡ್ಡ ವಿಷಯ. ನಮ್ಮ ಪರಿಶ್ರಮ ಫಲ ನೀಡುತ್ತಿದೆ ಮಗ. ನಿಮ್ಮೆಲ್ಲರ ಜೊತೆ ಸೇರಿ ಕೆಲಸ ಮಾಡುವಾಗ ಕಷ್ಟವೇ ಅನ್ನಿಸುವುದಿಲ್ಲ. ಮಗ, ಇಂದು ಸಾಮಾನು ಸ್ವಲ್ಪ ಕಡಿಮೆಯಾಗಿದೆ. ಪರವಾಗಿಲ್ಲ ಕಾಕಾ, ನಾನು ಈಗಲೇ ಮಾರುಕಟ್ಟೆಯಿಂದ ತಂದುಕೊಂಡು ಬರುತ್ತೇನೆ. ನೀವು ಒಬ್ಬರೇ ಇಷ್ಟು ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುತ್ತೀರಾ? ಜೊತೆಗಿರುವವರು ಬೆಂಬಲ ನೀಡಿದಾಗ ಸಾಮಾನು ಎಷ್ಟೇ ಭಾರವಾಗಿದ್ದರೂ ದಾರಿ ಸುಲಭವಾಗುತ್ತದೆ. ನಾವು ಇಷ್ಟು ಚಿಕ್ಕದಾಗಿ ಪ್ರಾರಂಭಿಸಿದ್ದ ಅಂಗಡಿಗೆ ಇಂದು ಇಷ್ಟೊಂದು ಜನ ಬರಲು ಶುರುವಾಗಿದೆ. ಇದೆಲ್ಲ ನಿಮ್ಮ ಪರಿಶ್ರಮ ಮತ್ತು ಆರವ್ನ ಸಹಾಯದಿಂದ ಸಾಧ್ಯವಾಗಿದೆ. ಇನ್ನೂ ಇದು ಕೇವಲ ಆರಂಭ ಕಾಕ. ಇದನ್ನು ನಾವು ಇನ್ನೂ ದೊಡ್ಡದಾಗಿಸಬೇಕು. ಇಂದಿನಿಂದ ಊಟದ ಗುಣಮಟ್ಟದಲ್ಲಿ ಯಾವುದೇ ಕಡಿತ ಮಾಡಬಾರದು. ಮಗ, ಕೈಕಾಲುಗಳು ಕೆಲಸ ಮಾಡುವವರೆಗೆ ಪರಿಶ್ರಮದಲ್ಲಿ ಯಾವುದೇ ಕೊರತೆ ಇರದು. ಇಲ್ಲಿ ಇಷ್ಟು ಜನಸಂದಣಿಯನ್ನು ಹಿಂದೆಂದೂ ನೋಡಿರಲಿಲ್ಲ. ನಿಧಾನವಾಗಿ ಜನರಿಗೆ ನಮ್ಮ ಊಟ ಇಷ್ಟವಾಗಲು ಶುರುವಾಗಿದೆ. ರುಚಿ ಮತ್ತು ಪರಿಶ್ರಮ ಹೀಗೆಯೇ ಉಳಿದರೆ ಗ್ರಾಹಕರು ತಾವಾಗಿಯೇ ಮತ್ತೆ ಬರುತ್ತಾರೆ. ಮಗ, ಇಂದಿನ ಆದಾಯ ನೋಡಿ ಮೊದಲ ಬಾರಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ಅಪ್ಪ, ಬಹುಶಃ ನಮ್ಮ ಒಳ್ಳೆಯ ದಿನಗಳು ನಿಜವಾಗಿಯೂ ಆರಂಭವಾಗಿವೆ. ಇದು ಕೇವಲ ಮೊದಲ ಹೆಜ್ಜೆ. ಮಗ, ಪ್ರತಿದಿನ ಕೆಲಸ ಹೆಚ್ಚಾಗುತ್ತಿದೆ. ಕಾಕಾ, ನಾವು ಪರಿಶ್ರಮ ಮುಂದುವರಿಸಿದರೆ ಈ ಜಾಗ ಇನ್ನೂ ಮುಂದೆ ಹೋಗುತ್ತದೆ. ತಂಗಿ, ಇಂದು ಊಟ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ನೀವು ಯಾವಾಗಲೂ ಹೀಗೆಯೇ ಬರುತ್ತೀರಿ. ನಿನ್ನ ಪರಿಶ್ರಮ ನೋಡಿ ನನಗೆ ತುಂಬಾ ಸಂತೋಷವಾಗುತ್ತದೆ ಮಗ. ಇಂದು ಅಂಗಡಿಯನ್ನು ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಹಾಗಾದರೆ ಇದನ್ನು ಇನ್ನೂ ಉತ್ತಮಗೊಳಿಸಬೇಕು. ಕಾಕಾ, ಇಂದಿನಿಂದ ನಾವು ಸ್ವಲ್ಪ ಹೆಚ್ಚು ಸಾಮಾನು ಇಟ್ಟುಕೊಳ್ಳಬೇಕು. ಹೌದು ಮಗ, ಈಗ ಗ್ರಾಹಕರು ಮೊದಲಿಗಿಂತ ಹೆಚ್ಚು ಬರುತ್ತಿದ್ದಾರೆ. ನಾವೆಲ್ಲರೂ ಸೇರಿ ನಿಭಾಯಿಸಿಕೊಳ್ಳೋಣ. ಇಂದು ಇಲ್ಲಿ ಕುಳಿತುಕೊಳ್ಳಲು ಜಾಗವೂ ಕಷ್ಟದಿಂದ ಸಿಗುತ್ತಿದೆ. ಸ್ವಲ್ಪ ಕಾಯಿರಿ, ನಾವು ಬೇಗ ಜಾಗ ಮಾಡಿಕೊಡುತ್ತೇವೆ. ಮಗ, ಇಂದಿನ ಆದಾಯ ನೋಡಿದರೆ ನಮ್ಮ ಸಾಲ ನಿಧಾನವಾಗಿ ತೀರಬಹುದು ಅನ್ನಿಸುತ್ತಿದೆ. ಕಾಕಾ, ಈಗಲೇ ಭರವಸೆ ಕಳೆದುಕೊಳ್ಳಬೇಡಿ. ನಾವು ಸಂಪೂರ್ಣ ಸಾಲ ತೀರಿಸುತ್ತೇವೆ. ನೀವಿಬ್ಬರೂ ನಿಜವಾಗಿಯೂ ತುಂಬಾ ಕಷ್ಟಪಟ್ಟಿದ್ದೀರಿ. ಕಾಕಾ, ಈಗ ಅಂಗಡಿಯನ್ನು ಸ್ವಲ್ಪ ದೊಡ್ಡದಾಗಿಸುವ ಬಗ್ಗೆ ಯೋಚಿಸಬೇಕು. ಮಗ, ಮೊದಲು ಇಷ್ಟು ಸಾಲ ತೀರಿಸೋಣ, ನಂತರ ಮುಂದಿನ ಬಗ್ಗೆ ಯೋಚಿಸೋಣ. ಕೆಲಸ ಇದೇ ರೀತಿ ನಡೆದರೆ ಎರಡೂ ಕೆಲಸಗಳು ಸಾಧ್ಯ. ನಿಮ್ಮಿಬ್ಬರ ಕಾರಣದಿಂದ ಇಂದು ಮನೆಯಲ್ಲಿ ಮತ್ತೆ ಭರವಸೆ ಕಾಣಿಸುತ್ತಿದೆ. ಕಾಕಾ, ಈ ಭರವಸೆಯನ್ನು ಇನ್ನೂ ಎಂದಿಗೂ ಮುಗಿಯಲು ಬಿಡುವುದಿಲ್ಲ. ಅಣ್ಣ, ಈಗ ನಿಮ್ಮ ಅಂಗಡಿಯಲ್ಲಿ ಪ್ರತಿದಿನ ತುಂಬಾ ಜನಸಂದಣಿ ಇರುತ್ತದೆ. ನಿಮ್ಮೆಲ್ಲರ ನಂಬಿಕೆಯೇ ಇದಕ್ಕೆ ಕಾರಣ. ಅದರಿಂದಲೇ ಅಂಗಡಿ ನಡೆಯುತ್ತಿದೆ. ಇಂದು ನೀವು ಮತ್ತೆ ಮತ್ತೆ ನನ್ನ ಕಡೆ ಏಕೆ ನೋಡುತ್ತಿದ್ದೀರಿ ಗೊತ್ತಿಲ್ಲ. ಬಹುಶಃ ಇಂದು ನಿಮ್ಮ ನಗು ಇನ್ನಷ್ಟು ಚೆನ್ನಾಗಿ ಕಾಣುತ್ತಿದೆ. ನಿಮ್ಮ ಜೊತೆ ನಡೆಯುವಾಗ ದಾರಿ ಯಾವಾಗಲೂ ಚಿಕ್ಕದಾಗಿ ಅನಿಸುವುದೇಕೆ? ಬಹುಶಃ ಮಾತಿನಲ್ಲಿ ಸಮಯ ಕಳೆದದ್ದು ಗೊತ್ತಾಗುವುದೇ ಇಲ್ಲ. ನೀವು ಸುಸ್ತಾಗಿರಬಹುದು, ನೀರು ಕೂಡಿದಿರಿ. ನೀನು ನನ್ನ ಬಗ್ಗೆ ಇಷ್ಟು ಕಾಳಜಿ ವಹಿಸುವುದು ನನಗೆ ತುಂಬಾ ಇಷ್ಟ. ಹಾಗಾದರೆ ಪ್ರತಿದಿನ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಿನ್ನ ಕೈಯ ಚಹಾದಲ್ಲೂ ಏನೋ ವಿಶೇಷವಿದೆ. ಚಹಾದಲ್ಲಿ ಬಹುಶಃ ಇಂದು ನಿಮಗೆ ಪ್ರತಿಯೊಂದು ವಿಷಯವೂ ಚೆನ್ನಾಗಿ ಕಾಣುತ್ತಿದೆ. ನೀವು ಇಷ್ಟು ಮೌನವಾಗಿರುವುದೇಕೆ? ಬಹುಶಃ ಕೆಲವು ಮಾತುಗಳು ಪದಗಳಿಗಿಂತ ಹೃದಯದಲ್ಲಿ ಹೆಚ್ಚು ಚೆನ್ನಾಗಿ ಉಳಿಯುತ್ತವೆ. ನಿಮ್ಮ ಮಾತುಗಳನ್ನು ಕೆಲವೊಮ್ಮೆ ಅರ್ಥಮಾಡಿಕೊಳ್ಳುವುದು ಕಷ್ಟ. ನಂದಿನಿ, ನಿನ್ನ ಜೊತೆಗಿನ ಈ ಚಿಕ್ಕ ಜೀವನವು ತುಂಬಾ ಸುಂದರವಾಗಿ ಕಾಣುತ್ತಿದೆ. ಬಹುಶಃ ನನಗೂ ನಿಮ್ಮ ಜೊತೆ ಇರಲು ಇಷ್ಟವಾಗಲು ಶುರುವಾಗಿದೆ. ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ನಿಮ್ಮ ಮೇಲೆ ಏಕೆ ತೆಗೆದುಕೊಳ್ಳುತ್ತೀರಿ? ಏಕೆಂದರೆ ನಿನ್ನ ಸಮಸ್ಯೆ ನನಗೆ ನನ್ನ ಸಮಸ್ಯೆಯಂತೆ ಅನಿಸುತ್ತದೆ. ಮಗ, ಇಂದು ನೀನು ತುಂಬಾ ಸಂತೋಷವಾಗಿರುವಂತೆ ಕಾಣುತ್ತಿದ್ದೀಯ. ಏನಿಲ್ಲ ಕಾಕಾ, ಇಂದು ಕೆಲಸ ಚೆನ್ನಾಗಿ ನಡೆಯುತ್ತಿದೆ. ನಂದಿನಿ, ನಿನ್ನ ಜೊತೆ ಕಳೆದ ಪ್ರತಿದಿನವೂ ನನಗೆ ವಿಶೇಷವಾಗುತ್ತಾ ಇದೆ. ನನಗೂ ಇಷ್ಟೊಂದು ಪರಿಶ್ರಮದ ನಂತರವೂ ಇನ್ನೂ ತುಂಬಾ ಸಾಲ ಉಳಿದಿದೆ. ಕಾಕಾ, ಈಗ ಈ ಅಂಗಡಿಯನ್ನು ಕೇವಲ ಅಂಗಡಿಯಾಗಿಯೇ ಉಳಿಸಬಾರದು. ಮಗ, ಇಷ್ಟು ಬೆಳಗ್ಗೆ ಏನು ಮಾಡುತ್ತಿದ್ದೀಯ? ಏನಿಲ್ಲ ಕಾಕಾ, ಅಂಗಡಿಯ ಸಾಮಾನುಗಳ ವ್ಯವಸ್ಥೆ ಮಾಡುತ್ತಿದ್ದೆ. ಇಂದು ಅಂಗಡಿ ಮೊದಲಿಗಿಂತಲೂ ಹೆಚ್ಚು ನಡೆಯುತ್ತಿದೆ. ಪರಿಶ್ರಮ ಸರಿಯಾದ ದಿಕ್ಕಿನಲ್ಲಿ ಇದ್ದರೆ ಚಿಕ್ಕ ಆರಂಭವೂ ದೊಡ್ಡದಾಗಬಹುದು. ಈಗ ನನಗೆ ನಿಜವಾಗಿಯೂ ಭರವಸೆ ಮೂಡುತ್ತಿದೆ. ಮಗ, ಈಗ ನಾವು ನಿಧಾನವಾಗಿ ಸಾಲ ತೀರಿಸಬಹುದು ಅನ್ನಿಸುತ್ತಿದೆ. ಕಾಕಾ, ಕೇವಲ ಸಾಲವಲ್ಲ, ನಿಮ್ಮ ಸಂಪೂರ್ಣ ಜೀವನವನ್ನೇ ಬದಲಿಸಬೇಕು ಎಂಬುದು ನನ್ನ ಆಸೆ. ಆರವ್, ನೀವು ಇಂದು ಬೆಳಗ್ಗೆಯಿಂದ ಏನೋ ಯೋಚಿಸುತ್ತಿದ್ದೀರಿ. ಹೌದು, ನಮ್ಮ ಮುಂದಿನ ದಿನಗಳ ಬಗ್ಗೆ ಯೋಚಿಸುತ್ತಿದ್ದೇನೆ. ಇಷ್ಟು ಭಾರವಾದ ಟ್ರೇಯನ್ನು ಒಬ್ಬರೇ ಎತ್ತಬೇಡಿ. ನೀವು ಜೊತೆಗಿರುವಾಗ ಭಯವೇನು? ನೀವು ಇಂದು ಮತ್ತೆ ನನ್ನನ್ನು ನೋಡಿ ನಗುತ್ತಿದ್ದೀರಿ. ನೀನು ನನ್ನ ಮುಂದೆ ಇದ್ದಾಗ ಆ ನಗು ತಾನಾಗಿಯೇ ಬರುತ್ತದೆ. ನಂದಿನಿ, ನಿನ್ನ ಜೊತೆ ಕುಳಿತು ಸ್ವಲ್ಪ ಸಮಯ ಮೌನವಾಗಿರುವುದು ನನಗೆ ಇಷ್ಟ. ನನಗೂ ನಿಮ್ಮ ಮೌನ ಈಗ ಇಷ್ಟವಾಗುತ್ತಿದೆ. ನಂದಿನಿ, ನೀನು ಈಗ ನನಗೆ ಕೇವಲ ಈ ಅಂಗಡಿಯ ಒಂದು ಭಾಗವಾಗಿ ಉಳಿದಿಲ್ಲ, ಮತ್ತು ನೀವು ನನಗೆ ಕೇವಲ ಸಹಾಯ ಮಾಡುವ ವ್ಯಕ್ತಿಯಾಗಿಯೂ ಉಳಿದಿಲ್ಲ.
ನೀವು ಪ್ರತಿಯೊಂದು ಸಣ್ಣ ವಿಷಯವನ್ನು ಇಷ್ಟು ಗಮನಿಸುತ್ತೀರಿ. ನಿನ್ನ ಪ್ರತಿಯೊಂದು ಸಣ್ಣ ವಿಷಯವೂ ನನಗೆ ವಿಶೇಷ. ನಂದಿನಿ, ನಿನ್ನ ಜೊತೆ ಇದ್ದಾಗ ನನಗೆ ಮೊದಲ ಬಾರಿಗೆ ಮನೆಯಂಥ ಅನುಭವವಾಗುತ್ತದೆ. ನಿಮ್ಮ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತದೆ. ಈ ನೆಮ್ಮದಿಯನ್ನು ಯಾವಾಗಲೂ ನಿನ್ನ ಮುಖದಲ್ಲಿ ನೋಡಬೇಕು ಅನ್ನಿಸುತ್ತದೆ. ಇಂದಿನ ದಿನ ತುಂಬಾ ಚೆನ್ನಾಗಿತ್ತು ನನಗೂ, ಏಕೆಂದರೆ ಇಂದು ಇಡೀ ದಿನ ನಿನ್ನ ಜೊತೆ ಇದ್ದೆ. ಹಾಗಾದರೆ ನಾಳೆಯೂ ಇದೇ ರೀತಿ ಒಟ್ಟಿಗೆ ಕೆಲಸ ಮಾಡೋಣ. ಇಂದು ನೀವು ಮತ್ತೆ ತುಂಬಾ ಸಂತೋಷವಾಗಿರುವಂತೆ ಕಾಣುತ್ತಿದ್ದೀರಿ. ನೀನು ನನ್ನ ಮುಂದೆ ಇದ್ದೀಯಲ್ಲ, ಅದಕ್ಕೆ ಸಂತೋಷ ತಾನಾಗಿಯೇ ಬರುತ್ತದೆ. ನೀವು ಪ್ರತಿ ಬಾರಿಯೂ ನನ್ನ ಸಹಾಯ ಏಕೆ ಮಾಡುತ್ತೀರಿ? ನಿನಗೆ ಸಹಾಯ ಮಾಡುವುದು ನನಗೆ ಇಷ್ಟ. ಹಾಗಾದರೆ ನಾನು ಯಾವಾಗಲೂ ನಿಮ್ಮ ಸಹಾಯ ಮಾಡುತ್ತೇನೆ. ನಂದಿನಿ, ಈ ಸಂಬಂಧ ಎಲ್ಲಿಗೆ ಹೋಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಆದರೆ ಈಗ ನಿಮ್ಮ ಜೊತೆ ಇರುವುದು ಚೆನ್ನಾಗಿದೆ. ನನಗೂ ನಿನ್ನ ಜೊತೆಗಿರುವುದು ತುಂಬಾ ವಿಶೇಷ. ಕೆಲಸ ಪ್ರಾರಂಭಿಸುವ ಮುಂಚೆಯೇ ನೀವು ನಗುತ್ತಿದ್ದೀರಿ, ಏಕೆಂದರೆ ಇನ್ನು ನಿನ್ನನ್ನು ನೋಡಿ ನನ್ನ ದಿನ ಆರಂಭವಾಗಿದೆ. ನೀವಿಬ್ಬರೂ ಸೇರಿ ಕೆಲಸ ಮಾಡಿದಾಗ ಎಲ್ಲವೂ ಬೇಗ ಮುಗಿಯುತ್ತದೆ. ಹೌದು ಅಪ್ಪ, ನಾವೆಲ್ಲರೂ ಸೇರಿಯೇ ಇದನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಿದ್ದೇವೆ. ನಂದಿನಿ, ಈಗ ನೀನು ಇಲ್ಲದೆ ಈ ಜಾಗ ಅಪೂರ್ಣವಾಗಿ ಕಾಣುತ್ತದೆ. ನನಗೂ ನಿಮ್ಮ ಇರುವಿಕೆಯ ಅಭ್ಯಾಸವಾಗಿದೆ. ಬಹುಶಃ ಇದೇ ನನಗೆ ಅತ್ಯಂತ ಸುಂದರವಾದ ಅನುಭವ. ಮಗ, ಅಂಗಡಿ ಈಗ ಮೊದಲಿಗಿಂತ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಕಾಕಾ, ಇನ್ನೂ ನಿಜವಾದ ಬದಲಾವಣೆ ಆರಂಭವಾಗಬೇಕಿದೆ. ನಿಮ್ಮ ಬಗ್ಗೆ ನನಗೆ ಯಾವಾಗಲಾದರೂ ಹೇಳಬೇಕೆನಿಸುವುದಿಲ್ಲವೇ? ಕೆಲವು ವಿಷಯಗಳನ್ನು ಸರಿಯಾದ ಸಮಯ ಬಂದಾಗಲೇ ಹೇಳಬೇಕು. ಸರಿ, ನಾನು ಕಾಯುತ್ತೇನೆ. ನಾವು ಯಾವಾಗಲೂ ನಿಮ್ಮ ಸಂತೋಷದ ಬಗ್ಗೆ ಕಾಳಜಿ ವಹಿಸುತ್ತೇವೆ. ಇಂದು ನೀವು ತುಂಬಾ ಬೇಗ ಬಂದಿದ್ದೀರಿ. ನಿನ್ನನ್ನು ಭೇಟಿಯಾಗಲು ಹೆಚ್ಚು ಸಮಯ ಕಾಯಲು ನನಗೆ ಆಗುವುದಿಲ್ಲ. ಯಾವಾಗಲಾದರೂ ನಿನಗೆ ಯಾವುದಾದರೂ ಅಗತ್ಯವಿದ್ದರೆ ನನಗೆ ಖಂಡಿತ ಹೇಳು. ಈಗ ನಿಮ್ಮ ಬಳಿ ಹೇಳಲು ನನಗೆ ಯಾವುದೇ ಸಂಕೋಚವಿಲ್ಲ. ಇಂದು ನೀವು ಏನಾದರೂ ಹೇಳಬೇಕೆಂದಿದ್ದೀರಾ? ಹೌದು, ಆದರೆ ಸರಿಯಾದ ಸಮಯ ಬಂದಾಗ ಹೇಳುತ್ತೇನೆ. ಸರಿ, ನಾನು ನಿಮ್ಮ ಮಾತಿಗಾಗಿ ಕಾಯುತ್ತೇನೆ. ಈಗ ಅಂಗಡಿ ತೆರೆದ ತಕ್ಷಣವೇ ಕೆಲಸ ಪ್ರಾರಂಭವಾಗುತ್ತದೆ. ಕಾಕಾ, ಇದೇ ನಮ್ಮ ಪರಿಶ್ರಮದ ನಮ್ಮ ಚಿಕ್ಕ ಅಂಗಡಿ ಈಗ ನಿಜವಾಗಿಯೂ ದೊಡ್ಡದಾಗಿ ಕಾಣುತ್ತಿದೆ. ಇನ್ನು ಇದನ್ನು ಬಹಳ ದೂರಕ್ಕೆ ತೆಗೆದುಕೊಂಡು ಹೋಗಬೇಕು. ನೀವು ಯಾವಾಗಲೂ ಇಷ್ಟು ದೊಡ್ಡ ಕನಸುಗಳನ್ನು ಹೇಗೆ ಕಾಣುತ್ತೀರಿ? ನಂದಿನಿ, ನಿನ್ನನ್ನು ಸಂತೋಷವಾಗಿ ನೋಡಿದಾಗ ನನಗೆ ಅತ್ಯಂತ ಸಂತೋಷವಾಗುತ್ತದೆ. ನಿಮ್ಮ ಸಂತೋಷವನ್ನು ನೋಡಿ ನನಗೂ ಸಂತೋಷವಾಗುತ್ತದೆ. ಹೀಗೆ ಯಾವಾಗಲೂ ನಗುತ್ತಿರು. ನೀವು ಕೆಲಸ ಮಾಡುತ್ತಾ ಕೂಡ ನನ್ನ ಕಡೆ ನೋಡುತ್ತಿರುತ್ತೀರಿ, ಏಕೆಂದರೆ ನಿನ್ನಿಂದ ಕಣ್ಣು ತೆಗೆಯುವುದು ಕಷ್ಟ. ನೀವಿಬ್ಬರ ಪರಿಶ್ರಮದಿಂದ ಇಂದು ಮತ್ತೆ ಉತ್ತಮ ಆದಾಯ ಬಂದಿದೆ. ಕಾಕಾ, ಇದು ಕೇವಲ ಆರಂಭ. ಮುಂದೆ ಏನಾಗುತ್ತದೆ ನೋಡಿ. ಮಗ, ಈಗ ನಮ್ಮ ಒಳ್ಳೆಯ ದಿನಗಳು ನಿಜವಾಗಿಯೂ ಬರಲಿವೆ ಅನ್ನಿಸುತ್ತಿದೆ. ಕಾಕಾ, ನಿಮ್ಮ ಒಳ್ಳೆಯ ದಿನಗಳು ಯಾವಾಗಲೂ ಇರಬೇಕು ಎಂಬುದೇ ನನ್ನ ಆಸೆ. ನಿಮ್ಮಿಬ್ಬರ ಮಾತುಗಳನ್ನು ಕೇಳಿ ನನಗೂ ತುಂಬಾ ಸಂತೋಷವಾಗುತ್ತದೆ. ಮಗ, ಅಂಗಡಿಯ ಸ್ಥಿತಿ ಈಗ ಮೊದಲಿಗಿಂತ ತುಂಬಾ ಉತ್ತಮವಾಗಿದೆ. ಕಾಕಾ, ಪರಿಶ್ರಮದ ಫಲ ನಿಧಾನವಾಗಿ ಸಿಕ್ಕರೂ ಖಂಡಿತ ಸಿಗುತ್ತದೆ. ನೀವು ನನ್ನ ಜೊತೆ ಇಷ್ಟು ಸಂತೋಷವಾಗಿರುವುದೇಕೆ? ನಿನ್ನ ಜೊತೆ ಇದ್ದಾಗ ನಾನು ನನ್ನನ್ನು ಮರೆಮಾಚಿಕೊಳ್ಳಬೇಕಾಗುವುದಿಲ್ಲ. ನಿಮ್ಮ ಈ ಮಾತು ನನಗೆ ಯಾವಾಗಲೂ ನೆನಪಿರುತ್ತದೆ. ನಂದಿನಿ, ನನ್ನ ಜೀವನ ಬದಲಾಗುತ್ತಿದೆ ಅನ್ನಿಸುತ್ತಿದೆ. ನನ್ನ ಜೀವನವು, ಏಕೆಂದರೆ ನೀವು ಅದರಲ್ಲಿ ಬಂದಿದ್ದೀರಿ. ಮಗ, ಗ್ರಾಹಕರ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ. ಕಾಕಾ, ಈಗ ನಾವು ಮುಂದಿನ ಹೆಜ್ಜೆಗೆ ಸಿದ್ಧರಾಗಬೇಕು. ನಂದಿನಿ, ಜೀವನ ನಿನಗೆ ಒಂದು ದೊಡ್ಡ ಅವಕಾಶ ನೀಡಿದರೆ ಅದನ್ನು ಸ್ವೀಕರಿಸುತ್ತೀಯಾ? ನನ್ನವರು ನನ್ನ ಜೊತೆಗಿದ್ದರೆ ಖಂಡಿತ ಸ್ವೀಕರಿಸುತ್ತೇನೆ. ನಿನ್ನ ಈ ಉತ್ತರ ನನಗೆ ತುಂಬಾ ಇಷ್ಟವಾಯಿತು. ಈಗ ಈ ಚಿಕ್ಕ ಅಂಗಡಿಯನ್ನು ದೊಡ್ಡ ರೆಸ್ಟೋರೆಂಟ್ ಆಗಿ ಬದಲಿಸುವ ಸಮಯ ಬಂದಿದೆ ಎಂದು ಯೋಚಿಸುತ್ತಿದ್ದೇನೆ. ಹಾಗಾದರೆ ನಾವೆಲ್ಲರೂ ಸೇರಿ ಇದನ್ನು ಖಂಡಿತ ದೊಡ್ಡದಾಗಿಸುತ್ತೇವೆ. ಕಾಕಾ, ನಾವು ಅಂಗಡಿಯನ್ನು ಸ್ವಲ್ಪ ದೊಡ್ಡದಾಗಿಸಿದರೆ ಇನ್ನಷ್ಟು ಗ್ರಾಹಕರು ಬರಬಹುದು. ಮಗ, ಹಣದ ಚಿಂತೆಯೇ ನನಗೆ ದೊಡ್ಡ. ಸರ್, ನೀವು ಕೇಳಿಸಿದ್ದ ಹಣವನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ನಿನ್ನನ್ನು ನೀನೇ ನೋಡಿಕೊ. ಮಗ, ಇಷ್ಟೆಲ್ಲ ಹೇಗೆ ನಡೆಯುತ್ತಿದೆ ಎಂಬುದೇ ನನಗೆ ಅರ್ಥವಾಗುತ್ತಿಲ್ಲ. ಕಾಕಾ, ಕೇವಲ ನಂಬಿಕೆ ಇಡಿ. ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ. ಇದೇ ನಮ್ಮ ಚಿಕ್ಕ ಅಂಗಡಿಯೇ. ನಂಬಲೇ ಆಗುತ್ತಿಲ್ಲ. ಈಗ ನಮ್ಮ ಕನಸು ನಿಜವಾಗಿಯೂ ದೊಡ್ಡದಾಗುತ್ತಿದೆ ಅನ್ನಿಸುತ್ತಿದೆ. ಮತ್ತು ಈ ಪ್ರಯಾಣ ಇನ್ನೂ ಮುಗಿದಿಲ್ಲ. ಇಂದು ಬೆಳಗ್ಗೆಯಿಂದಲೇ ತುಂಬಾ ಗ್ರಾಹಕರು ಬಂದಿದ್ದಾರೆ. ಇದೇ ನಮ್ಮ ಪರಿಶ್ರಮದ ಮೊದಲ ದೊಡ್ಡ ಕಲ್. ಈಗ ನಿಜವಾಗಿಯೂ ಭರವಸೆ ಹೆಚ್ಚುತ್ತಿದೆ. ಇಂದಿನ ಆದಾಯ ನೋಡಿ ಮನಸ್ಸು ಸಂತೋಷದಿಂದ ತುಂಬಿದೆ. ಕಾಕಾ, ಈಗ ನಮ್ಮ ಸಾಲವು ಬೇಗ ಮುಗಿಯುತ್ತದೆ. ದೇವರು ಈ ಸಂತೋಷವನ್ನು ಯಾವಾಗಲೂ ಉಳಿಸಲಿ. ಮಗ, ಈಗ ನಮ್ಮ ಸಾಲ ನಿಜವಾಗಿಯೂ ತೀರಬಹುದು ಅನ್ನಿಸುತ್ತಿದೆ. ಕಾಕಾ, ಬಹಳ ಬೇಗ ನಿಮ್ಮ ಮೇಲೆ ಯಾವುದೇ ಸಾಲ ಇರುವುದಿಲ್ಲ. ನೀವು ನಮ್ಮಿಗಾಗಿ ತುಂಬಾ ಮಾಡಿದ್ದೀರಿ. ನೀವು ಒಳಗೆ ಏನು ಮಾಡುತ್ತಿದ್ದೀರಿ? ಸಾಮಾನುಗಳನ್ನು ಸರಿಪಡಿಸುತ್ತಿದ್ದೆ ಅಷ್ಟೇ. ಮಗ, ಈಗ ಅಂಗಡಿ ನೋಡಿಕೊಳ್ಳುವುದು ಮೊದಲಿಗಿಂತ ಕಷ್ಟವಾಗಿದೆ. ಕಾಕಾ, ಕಷ್ಟ ಹೆಚ್ಚಾದರೆ ಆದಾಯವೂ ಹೆಚ್ಚಾಗಿದೆ. ಬಹಳ ದಿನಗಳ ನಂತರ ಇಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ಕಾಕಾ, ಈ ನೆಮ್ಮದಿ ಇನ್ನೂ ಹೆಚ್ಚಾಗುತ್ತದೆ. ನಾವೆಲ್ಲರೂ ಒಟ್ಟಿಗಿದ್ದೇವೆ. ಇದೇ ದೊಡ್ಡ ವಿಷಯ. ಈಗ ಪ್ರತಿದಿನದ ಆದಾಯ ಮೊದಲಿಗಿಂತ ಹಲವು ಪಟ್ಟು ಹೆಚ್ಚಾಗಿದೆ. ಕಾಕಾ, ಪರಿಶ್ರಮ ಮತ್ತು ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ.
ನಾವು ನಿಜವಾಗಿಯೂ ಬಹಳಷ್ಟು ಬದಲಿಸಿದ್ದೇವೆ. ಈಗ ದೂರದೂರಿನಿಂದಲೂ ಜನರು ನಮ್ಮಲ್ಲಿ ಊಟ ಮಾಡಲು ಬರುತ್ತಾರೆ. ನೀನು ಈ ಅಂಗಡಿಯನ್ನು ನಿಜವಾಗಿಯೂ ಬದಲಿಸಿದ್ದೀಯ ಮಗ. ಇದೇ ರೀತಿ ಮುಂದುವರಿದರೆ ನಮ್ಮ ಸಂಪೂರ್ಣ ಸಾಲವು ಬಹಳ ಬೇಗ ಮುಗಿಯುತ್ತದೆ. ಕಾಕ, ಆ ದಿನ ಈಗ ಬಹಳ ದೂರವಿದೆ. ನಾನು ನಿನ್ನನ್ನು ಮೊದಲ ಬಾರಿಗೆ ನೋಡಿದ ದಿನವೇ ನಿನ್ನ ಜೀವನವನ್ನು ಬದಲಿಸಬೇಕು ಎಂದು ನಿರ್ಧರಿಸಿದ್ದೆ. ಆರವ್, ನೀವು ನಮಗಾಗಿ ಮಾಡಿರುವುದಕ್ಕೆ ನಾವು ಎಂದಿಗೂ ಪ್ರತಿಫಲ ಕೊಡಲು ಸಾಧ್ಯವಿಲ್ಲ. ಆರವ್ ಒಬ್ಬ ಬಡ ಹುಡುಗ. ಅವನು ನನ್ನ ಸಮಾನನಾಗಲು ಸಾಧ್ಯವಿಲ್ಲ. ನಾನು ಅವನಿಗೆ ಏಕೆ ಇಷ್ಟು ಮಹತ್ವ ಕೊಡಬೇಕು? ನಂದಿನಿ, ಇಂದು ಬೆಳಗ್ಗೆಯಿಂದ ಸಾಕಷ್ಟು ಗ್ರಾಹಕರು ಬಂದಿದ್ದಾರೆ. ಹೌದು, ಈಗ ನಮ್ಮ ರೆಸ್ಟೋರೆಂಟ್ ಸಾಮಾನ್ಯ ಅಂಗಡಿಯಂತೆ ಉಳಿದಿಲ್ಲ. ಮಗಳೇ, ನಾವು ನಮ್ಮ ಹಳೆಯ ಪರಿಶ್ರಮವನ್ನು ಮಾತ್ರ ಮರೆಯಬಾರದು. ಆರವ್, ಈಗ ಕೆಲಸ ಮೊದಲಿನಂತಿಲ್ಲ. ಸ್ವಲ್ಪ ಬೇಗ ಮಾಡು. ಸರಿ, ನಾನು ಗಮನಿಸುತ್ತೇನೆ. ಮಗಳೇ, ಆರವ್ ಕೂಡ ಹಗಲು ರಾತ್ರಿ ಪರಿಶ್ರಮಿಸುತ್ತಾನೆ. ಮಗಳೇ, ಹಣ ಹೆಚ್ಚಾಗುತ್ತಿದೆ ಎಂದರೆ ನಾವು ಇನ್ನಷ್ಟು ವಿನಯಶೀಲರಾಗಬೇಕು. ಅಪ್ಪ, ಈಗ ನಮಗೆ ಪ್ರತಿಯೊಬ್ಬರ ಮುಂದೆ ಹಿಂದಿನಂತೆ ತಲೆಬಾಗುವ ಅಗತ್ಯವಿದೆ. ಆರವ್, ಈಗ ಸಾಮಾನು ಇಡುವ ರೀತಿಯು ಸ್ವಲ್ಪ ಉತ್ತಮವಾಗಿರಬೇಕು. ಸರಿ, ನೀನು ಹೇಳಿದಂತೆ ಮಾಡುತ್ತೇನೆ. ಮಗಳೇ, ನಿಧಾನವಾಗಿ ಮಾತನಾಡು. ಆರವ್ ಕೂಡ ಈ ಮನೆಗಾಗಿ ತುಂಬಾ ಮಾಡುತ್ತಿದ್ದಾನೆ. ಈಗ ಗ್ರಾಹಕರ ಮುಂದೆ ನಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕು. ಗೌರವ ಪರಿಶ್ರಮದಿಂದ ಬಂದಿದೆ ನಂದಿನಿ. ಈಗ ಜನರು ನಮ್ಮನ್ನು ಹಿಂದಿನಂತ ಬಡ ಕುಟುಂಬವೆಂದು ನೋಡುವುದಿಲ್ಲ. ಮಗಳೇ, ಹಣ ಬಂದಿದೆ ಎಂದು ಸಂಬಂಧಗಳ ಬೆಲೆಯನ್ನು ಮರೆಯಬೇಡ. ಅಪ್ಪ, ನಮ್ಮ ಜೀವನ ಇನ್ನು ಹಿಂದಿನಂತಿರಬಾರದು ಎಂಬುದೇ ನನ್ನ ಆಸೆ. ಬದಲಾವಣೆ ಒಳ್ಳೆಯದು, ಆದರೆ ಮನುಷ್ಯ ಬದಲಾಗಬಾರದು. ಅಪ್ಪ, ಈಗ ಅಂಗಡಿಯನ್ನು ಇನ್ನೂ ದೊಡ್ಡದಾಗಿಸಬೇಕು. ಮೊದಲು ಇದನ್ನು ಚೆನ್ನಾಗಿ ನೋಡಿಕೋ ಮಗಳೇ. ನಿಧಾನವಾಗಿ ಎಲ್ಲವೂ ದೊಡ್ಡದಾಗುತ್ತದೆ. ಆರವ್, ಸ್ವಲ್ಪ ಬೇಗ ಕೆಲಸ ಮಾಡು. ಸರಿ ಮಗಳೇ, ನಿಧಾನವಾಗಿ ಮಾತನಾಡು. ಹಣ ಬಂದಿದೆ ಎಂದು ಅಹಂಕಾರ ಮಾಡಬೇಡ. ಅಪ್ಪ, ಈಗ ನಾವು ನಮ್ಮದೇ ಒಂದು ಗುರುತನ್ನು ಮಾಡಿಕೊಳ್ಳಬೇಕು. ಗುರುತು ಒಳ್ಳೆಯ ವರ್ತನೆಯಿಂದ ನಿರ್ಮಾಣವಾಗುತ್ತದೆ. ಈಗ ನಮ್ಮ ಕುಟುಂಬ ಹಿಂದಿನಂತಿದೆ. ಮಗಳೇ, ನಿನ್ನ ಹಳೆಯ ದಿನಗಳನ್ನು ಮಾತ್ರ ಮರೆಯಬೇಡ. ಸಮಯ ಬದಲಾಗುತ್ತದೆ, ಮನುಷ್ಯ ಬದಲಾಗಬಾರದು. ಆರವ್, ಈಗ ಎಲ್ಲವೂ ಸ್ವಲ್ಪ ಉತ್ತಮವಾಗಿರಬೇಕು. ಸರಿ, ನಾನು ನೋಡಿಕೊಳ್ಳುತ್ತೇನೆ. ಮಗಳೇ, ಸ್ವಲ್ಪ ಮೃದುವಾಗಿ ಮಾತನಾಡು. ನಂದಿನಿ, ಇಂದು ನೀನು ಸ್ವಲ್ಪ ಬದಲಾಗಿರುವಂತೆ ಕಾಣುತ್ತಿದ್ದೀಯ. ಜವಾಬ್ದಾರಿಗಳು ಬದಲಾಗಿವೆ ಅಲ್ಲವೇ? ಬದಲಾವಣೆ ಇಷ್ಟೇ ಇರಲಿ. ನಮ್ಮ ನಡುವೆ ದೂರ ಬರಬಾರದು. ಮಗಳೇ, ಮುಂದೆ ಏನು ಯೋಚಿಸುತ್ತಿದ್ದೀಯ? ಅಪ್ಪ, ನಾವು ನಗರಕ್ಕೆ ಹೋಗಬೇಕು ಅನ್ನಿಸುತ್ತಿದೆ. ನಗರಕ್ಕೆ ಹೋಗಬೇಕೆಂದರೆ ಚೆನ್ನಾಗಿ ಯೋಚಿಸಿ ಹೋಗು ನಂದಿನಿ. ಅಪ್ಪ, ನಗರದಲ್ಲಿ ನಮ್ಮ ರೆಸ್ಟೋರೆಂಟ್ ಇನ್ನೂ ದೊಡ್ಡದಾಗಬಹುದು. ಮಗಳೇ, ನಗರದಲ್ಲಿ ಖರ್ಚು ತುಂಬಾ ಇರುತ್ತದೆ. ಮೊದಲು ಚೆನ್ನಾಗಿ ಯೋಚಿಸು. ಮಗಳೇ, ಈಗ ಆದಾಯ ಮೊದಲಿಗಿಂತ ತುಂಬಾ ಚೆನ್ನಾಗಿದೆ. ಅದಕ್ಕಾಗಿಯೇ ನಾವು ದೊಡ್ಡದಾಗಿ ಯೋಚಿಸಬೇಕು. ದೊಡ್ಡ ಕನಸು ಒಳ್ಳೆಯದೇ, ಆದರೆ ನಮ್ಮವರನ್ನು ಜೊತೆಗಿಟ್ಟುಕೊಳ್ಳುವುದು ಮುಖ್ಯ. ಅಪ್ಪ, ಈಗ ನಾವು ಊರಿನಾಚೆಗೆ ಮುಂದೆ ಹೋಗಬೇಕು. ಸರಿ ಮಗಳೇ, ಈ ಬಗ್ಗೆ ಯೋಚಿಸೋಣ. ಬಹುಶಃ ಈಗ ನನ್ನ ಅಗತ್ಯ ಹಿಂದಿನಂತಿದೆ. ಅಪ್ಪ, ನಗರಕ್ಕೆ ಹೋಗುವ ನಿರ್ಧಾರವನ್ನು ಇನ್ನೂ ಹೆಚ್ಚು ತಡ ಮಾಡಬಾರದು. ಸರಿ ಮಗಳೇ, ಬೇಗ ಯೋಚಿಸೋಣ. ಯಾವ ನಿರ್ಧಾರ ತೆಗೆದುಕೊಂಡರೂ ಯೋಚಿಸಿ ತೆಗೆದುಕೋ. ಈಗ ನಾವು ಚಿಕ್ಕ ಗ್ರಾಹಕರ ಕಡೆ ಗಮನ ಕೊಡುವ ಅಗತ್ಯವಿದೆ. ಮಗಳೇ, ಪ್ರತಿಯೊಬ್ಬ ಗ್ರಾಹಕನನ್ನು ಗೌರವಿಸಬೇಕು. ಇದೇ ಗೌರವ ನಮ್ಮನ್ನು ಇಲ್ಲಿಯವರೆಗೆ ತಂದಿದೆ. ಮಗಳೇ, ಯಶಸ್ಸಿನ ಜೊತೆಗೆ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕು. ಅಪ್ಪ, ನಾನು ಈಗ ನನ್ನ ಜೀವನವನ್ನು ಮುಂದೆ ಕೊಂಡೊಯ್ಯಬೇಕು. ಬಹುಶಃ ಇನ್ನು ನನ್ನ ಜಾಗ ಇಲ್ಲಿ ಇಲ್ಲ. ಮಗ, ಎಲ್ಲಿಗಾದರೂ ಹೋಗಲು ತಯಾರಿ ಮಾಡುತ್ತಿದ್ದೀಯಾ? ಕೆಲವು ಮುಖ್ಯ ಕೆಲಸಗಳಿವೆ ಕಾಕ. ಸರಿ, ಬೇಗ ಹಿಂದಿರು. ಅವನು ಇಷ್ಟು ಮೌನವಾಗಿ ಏಕೆ ಹೊರಟು? ಬಹುಶಃ ಅವನ ಮನಸ್ಸಿನಲ್ಲಿ ಏನೋ ಇದೆ. ಕೆಲವು ಸಂಬಂಧಗಳು ಯಾವುದೇ ಮಾತಿಲ್ಲದೆ ಬದಲಾಗುತ್ತವೆ. ಸರ್, ರೆಸ್ಟೋರೆಂಟ್ನ ಕೆಲಸ ತುಂಬಾ ಮುಂದೆ ಬಂದಿದೆ. ಒಳ್ಳೆಯದು, ಆದರೆ ನನ್ನ ಮನಸ್ಸು ಅಲ್ಲಿ. ಏನಾಯಿತು ಸರ್? ಸರ್, ಇಂದು ನೀವು ತುಂಬಾ ಚಿಂತೆಯಲ್ಲಿ ಇದ್ದೀರಿ. ಯಾರಿಗಾಗಿ ಎಲ್ಲವನ್ನೂ ಮಾಡಿದ್ದೇನೋ ಅವಳೇ ನನ್ನನ್ನು ಮರೆತಿದ್ದಾಳೆ. ಸಮಯ ಎಲ್ಲವನ್ನೂ ಬದಲಿಸುತ್ತದೆ ಸರ್. ಈಗ ನಮ್ಮ ಜಗತ್ತು ಸ್ವಲ್ಪ ಬೇರೆಯಾಗಿದೆ. ಜಗತ್ತು ಬದಲಾಗಬಹುದು, ನೆನಪುಗಳು ಬದಲಾಗುವುದಿಲ್ಲ. ನಾನು ಈಗ ಹೊರಡಬೇಕು. ನಗರದಲ್ಲಿ ಒಂದು ಹೊಸ ಪ್ರಾಪರ್ಟಿ ಸಿಕ್ಕಿದೆ. ಚೆನ್ನಾಗಿದ್ದರೆ ಖರೀದಿಸಿ. ಮೊದಲು ನಾವೇ ನೋಡಿ ನಿರ್ಧರಿಸೋಣ. ನಮಗೆ ಅದೇ ಪ್ರಾಪರ್ಟಿ ನೋಡಬೇಕು. ಹೌದು, ನಾನು ಈಗಲೇ ತೋರಿಸುತ್ತೇನೆ. ಜಾಗ ಚೆನ್ನಾಗಿರಲಿ ಎಂದು ಆಶಿಸುತ್ತೇನೆ. ಈ ಪ್ರಾಪರ್ಟಿ ಯಾರದ್ದು? ಇದರ ಮಾಲೀಕರು ಆರವ್ ಮೇರ. ಏನು ಹೇಳಿದಿರಿ? ಹಾಗಾದರೆ ಆರವ್ನೇ ಈ ಸಂಪೂರ್ಣ ಆಸ್ತಿಯ ಮಾಲೀಕನ? ಹೌದು, ಮತ್ತು ನಿಮ್ಗೆ ಸಹಾಯ ಮಾಡಿದ್ದು ಕೂಡ ಅವರೇ. ನಾನು ಅವನನ್ನು ಎಷ್ಟು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಆರವ್, ನನ್ನನ್ನು ಕ್ಷಮಿಸು. ತಪ್ಪಿಗಿಂತಲೂ ನಿನ್ನ ಬದಲಾಗಿದ್ದ ವರ್ತನೆಯೇ ನನಗೆ ಹೆಚ್ಚು ನೋವು ನೀಡಿತು. ಈಗ ನನಗೆ ಎಲ್ಲವೂ ಅರ್ಥವಾಗಿದೆ. ಇನ್ನು ಮುಂದೆ ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ನೀನು ಒಂದು ಮಾತು ಪ್ರಮಾಣ ಮಾಡುತ್ತೇನೆ ಎಂದರೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಹಣ ಬಂದ ನಂತರ ಎಂದಿಗೂ ಅದರ ಅಹಂಕಾರ ಮಾಡಬಾರದು. ಹೌದು, ನನ್ನನ್ನು ಕ್ಷಮಿಸು. ನನ್ನದೇ ತಪ್ಪು. ನಾನು ಹಾಗೆ ಮಾಡಬಾರದಿತ್ತು. ದಯವಿಟ್ಟು ಆರವ್, ನನ್ನನ್ನು ಕ್ಷಮಿಸು ಮತ್ತು ನನ್ನನ್ನು ನಿನ್ನನ್ನು ಮದುವೆಯಾಗುತ್ತೇನೆ. ಮೊದಲು ಶುಭ ಮುಹೂರ್ತ, ನಂತರ ನಮ್ಮ ಮದುವೆ ನಡೆಯುತ್ತದೆ. ಇಂದು ನನ್ನ ಮಗಳು ನಿಜವಾಗಿಯೂ ತುಂಬಾ ಸಂತೋಷವಾಗಿದ್ದಾಳೆ. ದೇವರು ಇವರಿಬ್ಬರನ್ನು ಸದಾ ಸಂತೋಷವಾಗಿರಿಸಲಿ. ನಂದಿನಿ, ಈಗ ನಾವು ಒಟ್ಟಾಗಿ ಹೊಸ ಜೀವನವನ್ನು ಪ್ರಾರಂಭಿಸೋಣ.
ಆರವ್, ಇಂದು ನನಗೆ ನನ್ನ ಎಲ್ಲಾ ತಪ್ಪುಗಳು ನೆನಪಾಗುತ್ತಿವೆ. ತಪ್ಪು ಅರ್ಥವಾಗಿ ಬಿಟ್ಟರೆ ಮನುಷ್ಯ ಬದಲಾಗಬಹುದು. ಇನ್ನು ಮುಂದೆ ನಾನು ಎಂದಿಗೂ ನನ್ನ ಹಣದ ಬಗ್ಗೆ ಅಹಂಕಾರ ಪಡುವುದಿಲ್ಲ. ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರ ಪಡಬೇಡಿ. ಏಕೆಂದರೆ ಹಣ ಇಂದು ಇರಬಹುದು, ನಾಳೆ ಇಲ್ಲದಿರಬಹುದು. ಆದರೆ ಒಳ್ಳೆಯ ಸಂಬಂಧಗಳು ಮತ್ತು ಮಾನವೀಯತೆ ಮಾತ್ರ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತವೆ.